ಎಸ್ ಎಲ್ ಗ್ರೂಪಿನ 100 ವರ್ಷದ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದೇ ನನ್ನ ಭಾಗ್ಯ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಸರ್. ನಾವೊಂದು ಪ್ರೊಡಕ್ಷನ್ ಕಂಪ್ನಿಯಲ್ಲಿ ಒಂದಿಷ್ಟು 45 ಜನನ್ನ ನೋಡ್ಕೊಂಡು ಹೋಗೋದೇ ತುಂಬ ಕಷ್ಟ ಅನಿಸುತ್ತೆ. ನೀವು 100 ವರ್ಷದಿಂದ ಇಷ್ಟೊಂದು ಜನರನ್ನು ಬೆಳವಣಿಗೆ ಕಾರಣವಾಗಿರೋ ನೀವು ತುಂಬ ಗ್ರೇಟ್ಫುಲ್ ಅಂತ ಹೇಳ್ತಾ ನಿಮಗೆ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಆಮೇಲೆ ನಾವು ಒಂದು 2007 ಬೇರೆ ಒಂದು ಸೀರಿಯಲಲ್ಲಿ ನಿರ್ದೇಶಕನಾಗಿದ್ದೆ. ಆಗ ಝೀ ಕನ್ನಡದಲ್ಲಿ ಕಲಾವಿದರಿಗೆ ತಂತ್ರಜ್ಞರಿಗೆ ಅವಾರ್ಡ್ ಕೊಡ್ತಾರೆ ಅಂತ ಕೇಳ್ತು ನನಗೆ. ಇದು ಏನು ತಂತ್ರಜ್ಞರಿಗೆ ಕಲಾವಿದರಿಗೆ ಅವಾರ್ಡ್ ಕೊಡ್ತಾರಾ ಒಂದು ಟಿ ವಿ ಅಂತ ನನಗೆ ಶಾಕ್ ಆಯಿತು. ಆಮೇಲೆ ಪರವಾಗಿಲ್ವಲ್ಲ, ತಂತ್ರಜ್ಞನೂ ಗುರುತಿಸ್ತಾ ಇದ್ದಾರೆ, ಕಲಾವಿದರನ್ನು ಗುರುತಿಸ್ತಿದ್ದಾರೆ ಅಂಥ ಒಂದು ಝೀ ಸಂಸ್ಥೆಗೆ ಮುಂದೊಂದು ದಿನ ನಾನಲ್ಲಿ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನನ್ನನ್ನು ಕರ್ಕೊಂಡ್ಬಂದಿದ್ದು ರಾಘವೇಂದ್ರ ಹುಣಸು ಸರ್. ಅವ್ರು ಕರ್ಕೊಂಡು ಬಂದು ನೀನೊಬ್ಬ ನಿರ್ಮಾಪಕನ ಆಗ್ತೀಯಾ, ಮಾಡು, ನಿನ್ನ ಹತ್ರ ಶಕ್ತಿ ಇದೆ ಅಂತ ನನಗೆ ದಾರಿ ತೋರಿಸಿದ್ರು. ಅಲ್ಲಿಂದ ನನ್ನ ಮೊದಲ ಸೀರಿಯಲ್ ಶುಭ ವಿವಾಹ, ಜೋಡಿ ಹಕ್ಕಿ, ಆಮೇಲೆ ಜೊತೆಯಲ್ಲಿ ಇಂಡಸ್ಟ್ರಿ ಒಂದು ಸಲ ಈ ಕಡೆ ತಿರುಗಿ ನೋಡೋ ಹಾಗೆ ಮಾಡ್ತು. ಅದು ಸೂಪರ್ ಡೀಪರ್ ಹಿಟ್ ಆಯಿತು. ಅದಕ್ಕೆ ಟೋಟಲಿ ಕಾರಣ ರಾಘು ಸರ್ ಅವರ ಕಾಂಟ್ರಿಬ್ಯೂಷನ್, ಆಮೇಲೆ ಟೀಮ್ ಇದೆ ಟೋಟಲಿ. ಅದನ್ನು ತುಂಬ ಖುಷಿಯಾಗುತ್ತೆ. ಅದಾದಮೇಲೆ ಪುಟ್ಟಕ್ಕನ ಮಕ್ಕಳು, ಅದು ಇನ್ನೂ ಮೀರಿಸ್ತು. ಆಮೇಲೆ ಇನ್ನೂ ಕೋವಿಡ್ ಟೈಮಲ್ಲಿ ನಾನು ನೆನಪು ಮಾಡ್ಕೋತೀನಿ, ನಮ್ಮ ಟೆಕ್ನಿಷಿಯನ್ಗೆ ಆಗ ಕೆಲಸ ಇರಲಿಲ್ಲ. ಆ ಕೋವಿಡ್ ಟೈಮಲ್ಲಿ ಒಬ್ಬ ಲೈಟ್ ಬಾಯ್ಗೆ ಆ ತಿಂಗಳಲ್ಲಿ ಕೆಲಸ ಇರಲಿಲ್ಲ. ಝೀ ಕನ್ನಡದವರು ತಿಂಗಳು ಸಂಬಳ ಕೊಟ್ಟರು ಸರ್. ಅದು ನಾನು ನೆನಪು ಮಾಡ್ಕೋಬೇಕಾಗಿದ್ದ ವಿಷಯ. ಆಮೇಲೆ ಕೋವಿಡ್ ಟೈಮಲ್ಲಿ ಗೌರ್ಮೆಂಟಿಗೆ ಆಂಬುಲೆನ್ಸ್ಗಳನ್ನು ಕೊಟ್ಟರು. ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿ ಹೊಸ ಟ್ಯಾಲೆಂಟ್ಗಳನ್ನು ಗುರುತಿಸಿ ಅವರಿಗೊಂದು ವೇದಿಕೆಯನ್ನು ಕೊಡ್ತಾ ಇದೆ ಅಲ್ಲ, ಝೀ ಗ್ರೇಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಒಬ್ಬ ಮ್ಯಾನೇಜರು ಕಿಡ್ನಿ ಲಿವರ್ ಎರಡೂ ಫೇಲ್ ಆಗಿತ್ತು. ಯಾವ ಚಾನಲವರು ಯಾರೂ ಸಹಾಯ ಮಾಡೋಕ್ಕೆ ಯಾರು ಬರ್ತಾರೆ ಅಂಥದ್ರಲ್ಲಿ ಝೀ ಕನ್ನಡ 5 ಲಕ್ಷ ರೂಪಾಯಿ ಕೊಟ್ಟು ಅವನಿಗೆ ಇದು ಮಾಡಿದೆ. ಇಂಥದ್ದನ್ನೆಲ್ಲ ನನಗೆ ಝೀ ಅಂದರೆ ಒಂದು ಎಮೋಷನಲ್ ಬಾಂಡಿಂಗು. ಅಂದರೆ ನಾವು ಫಸ್ಟ್ ಅಂದ್ಕೊಂಡಿದ್ದು ಇಷ್ಟು, ನಾವು ಯಾವುದನ್ನು ಪ್ರೀತಿಸ್ತೀವಿ ಅದು ನಮ್ಮನ್ನು ಪ್ರೀತಿಸ್ತದೆ ಅಂತ. ಹಾಗಾಗಿ ಆಮೇಲೆ ರಾಘು ಸರ್ ಹೇಳ್ತಾಯಿದ್ರು ಕಂಟೆಂಟ್ ಇಸ್ ದ ಕಿಂಗ್ ಅಂತ. ಆ ಕಂಟೆಂಟನ್ನು ಹುಡುಕುವ ಇದರಲ್ಲಿ ನಾವು ಸಾಕ್ತಾ ಇದ್ದೀವಿ. ಇನ್ನೂ ಮುಂದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ. ನಿಮ್ಮ ಏನು ಕನಸುಗಳಿದೆ ಅದಕ್ಕೆ ನಾವು ಸಹಕಾರವಾಗಿ ಜೊತೆಗೆ ಸಾಕ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ಕೊತೀನಿ. ನಮಸ್ಕಾರ.